ಲಾಸ್ಟ್ ವಿಡಿಯೋದಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದೆ. ಬಟ್ ಏನಕ್ಕೆ ಹೋಗ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ನಾನು ನನ್ನ ಕಾರ್ನ ವೈಟ್ ಬೋರ್ಡ್ ಮಾಡ್ಸಾದ್ಮೇಲೆ ನನಗೆ ಅದೇನೋ ಗೊತ್ತಿಲ್ಲ, ಬೆಂಗಳೂರು ಬಿಟ್ಟು ಬರಕ್ ಮನ್ಸೇ ಆಗ್ಲಿಲ್ಲ. ಅದಕ್ಕೆ ನಾನು ತುಂಬಾ ಯೋಚನೆ ಮಾಡಿ ಒಂದು ಆಟೋನ ತಗೊಂಡೆ. ನಾನು ಬೆಂಗಳೂರು ಹೋದಾಗೆಲ್ಲ ನನಗೆ ಓಡಾಡಕ್ಕೆ ಒಂದು ಟೂ ವೀಲರ್ ಬೇಕಾಗಿತ್ತು. ಬಟ್ ಸುಮ್ನೆ ಅದಕ್ಕೆ ವೇಸ್ಟ್ ಬಂಡವಾಳ ಹಾಕೋದಕ್ಕಿಂತ ಒಂದು ರಿಕ್ಷಾ ತಗೊಂಡ್ಬಿಟ್ರೆ ಇನ್ನೂ ಬೆಸ್ಟ್ ಅನಿಸ್ತು. ನಮ್ ಬ್ರದರ್ ಒಬ್ರು ಸೇಲ್ ಮಾಡೋ ರಿಕ್ಷಾನ ನಾನೇ ತಗೊಂಡೆ. ಇದನ್ನ ನಾನು ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಂಡೆ. ಈಗ ಆ ಕ್ಯಾಶ್ ನ ರಿಕವರಿ ಮಾಡ್ಬೇಕಲ್ಲ, ಸೊ ಅದಕ್ಕೆ ವೀಕೆಂಡ್ ಅಲ್ಲಿ ನಾನು ಫ್ರೀ ಇರ್ತೀನಿ. ಹಂಗಾಗಿ ಬೆಂಗಳೂರಲ್ಲಿ ರಿಕ್ಷಾ ಓಡಿಸೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾನು ಹೊರಟೆ. ನೋಡೋಣ ಒಂದಿನ ಅರ್ನಿಂಗ್ಸ್ ಹೇಗಾಗುತ್ತೆ ಅಂತ ಗಾಡಿನ ಸ್ಟಾರ್ಟ್ ಮಾಡಿದೆ. 2 ಟ್ರಿಪ್ ಹೊಡೆದು 300 ರೂಪಾಯಿ ಸಂಪಾದನೆ ಮಾಡೋಷ್ಟ್ರೊಳಗೆ ತಿಕ್ಕ ಹಾರ್ದು ಊರ್ ಬಾಗ್ಲಾಯ್ತು. ಸೀರಿಯಸ್ಲಿ ಹೇಳ್ತೀನಿ, ಆಟೋ ಓಡಿಸೋದು ಅಷ್ಟು ಈಸಿ ಅಲ್ಲ ಕಣ್ರಿ. ಆ ಡಸ್ಟ್, ಆ ಬಿಸಿಲು ಎಲ್ಲದನ್ನು ಫೇಸ್ ಮಾಡ್ಕೊಂಡು ಡ್ರೈವ್ ಮಾಡೋದಿದೆಯಲ್ಲ, ಕೈಯಲ್ಲಿ ದುಡ್ಡಿದ್ದಾಗ ನೀರ್ ಖರ್ಚು ಮಾಡ್ದಂಗ್ ಮಾಡ್ತೀವಿ. ಆದ್ರೆ ಅದೇ ಬೆಂಗಳೂರಲ್ಲಿ ಹೋಗಿ 50 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ದಿನಕ್ಕೆ 2,000 ಮಾಡ್ಬೋದು, 3,000 ಮಾಡ್ಬೋದು ಅಂತ ಯಾರೋ ಹೇಳ್ತಾರೆ ಅನ್ಕೊಂಡು ದಯವಿಟ್ಟು ಆಟೋಗಳನ್ನ ತಗೊಂಡು ಮಂಗ ಆಗ್ಬೇಡ್ರಿ. ಆ ಗಾಡಿಗೆ ಹಾಕೋ ಬಂಡವಾಳದಲ್ಲೇ ಯಾವ್ದಾದ್ರು ಒಂದು ಚಿಕ್ಕ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವೆಲ್ಲ ಅನ್ಕೊಂಡ್ರೆ ಅಷ್ಟು ಈಸಿಯಾಗಿ ಬೆಂಗಳೂರಲ್ಲಿ ಡ್ರೈವಿಂಗ್ ಫೀಲ್ಡ್ ಇಲ್ಲ, ತುಂಬಾ ಕಷ್ಟ ಇದೆ. ನೀವು ಏನೇ ಮಾಡೋದಿದ್ರು ನಿಮ್ ಮೇಲೆ ನಂಬಿಕೆ ಇದ್ರೆ ಅಷ್ಟೇ ನೀವು ಕೈ ಹಾಕಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.